ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನಗಳು ನಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಲು ಕರೆ ನೀಡುತ್ತವೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಬೆಳವಣಿಗೆಯ ರಹಸ್ಯ ಮತ್ತು ಸಾಸಿವೆ ಕಾಳಿನ ಸಾಮತಿಯ ಮುಖಾಂತರ ಸಣ್ಣ ಪ್ರಮಾಣದ ಸ್ವರ್ಗ ಸಾಮ್ರಾಜ್ಯದ ಬಿತ್ತನೆ ನಮ್ಮಲ್ಲಿ ದೊಡ್ಡ ಪ್ರಮಾಣದ ಫಲವನ್ನು, ಬೆಳವಣಿಗೆಯನ್ನು, ಆಶೀರ್ವಾದವನ್ನು ತಂದುಕೊಡುತ್ತದೆ ಎಂಬುದಾಗಿ ತಿಳಿಸುತ್ತಾರೆ. ಒಬ್ಬ ರೈತ ಬಿತ್ತನೆ ಮಾಡಿದಾಗ ಆ ಬಿತ್ತನೆಯಾದ ನಂತರ ಅವನು ರಾತ್ರಿಯಲ್ಲಿ ಮಲಗಿರಲಿ ಹಗಲಲ್ಲಿ ಎದ್ದಿರಲಿ ಅವನಿಗೆ ಹೇಗೆಂದು ತಿಳಿಯದೆ ಆ ಬೀಜವು ಮೊಳೆತು ಬೆಳೆಯುತ್ತಿರುತ್ತದೆ. ಮೊದಲು ಸಸಿಯನ್ನು ಭೂಮಿಯು, ನಂತರ ಹೊಡೆಯನ್ನು, ತರುವಾಯ ತೆನೆ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಮಾಡುತ್ತದೆ. ಇಲ್ಲಿ ಸಾಸಿವೆ ಕಾಳಿನ ಒಂದು ಸಾಮರ್ಥ್ಯಲ್ಲಿ ಕೂಡ ಅದು ಅತಿ ಸಣ್ಣದಾದ ಕಾಳು, ಆದರೆ ಅದು ಚಿಕ್ಕದಾಗಿದ್ದರೂ ಸಹ ಬಿತ್ತನೆಯ ತರುವಾಯ ಅದು ಮೊಳೆತು ಎಲ್ಲ ಸಸ್ಯಗಳಿಗಿಂತಲೂ ಕಾಯಿ ಪಲ್ಯದ ಎಲ್ಲ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆಯುತ್ತೆ ಮತ್ತು ಹಕ್ಕಿಗಳು ಕೂಡ ಅದರ ನೆರಳಿನಲ್ಲಿ ಗೂಡು ಕಟ್ಟಿ ವಾಸಿಸುವಷ್ಟು ದೊಡ್ಡದಾದ ರೆಂಬೆಗಳನ್ನು ಅದು ತರುತ್ತದೆ. ಹೌದು ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ಏನನ್ನು ಬಿತ್ತುತ್ತೇವೋ, ನಮ್ಮ ಹೃದಯ ಎಂಬ ಭೂಮಿಯಲ್ಲಿ ಏನನ್ನು ಬಿತ್ತುತ್ತೇವೋ ಅದನ್ನೇ ನಾವು ನಮ್ಮ ಜೀವಿತದಲ್ಲಿ ಕೊಯ್ಯುತ್ತೇವೆ. ಇವತ್ತು ನಾವು ದೇವರ ಸಾಮ್ರಾಜ್ಯವನ್ನು ಬಿತ್ತಲು, ವಿಶ್ವಾಸವನ್ನು ಬಿತ್ತನೆ ಮಾಡಲು, ವಿಧೇಯತೆಯನ್ನು ಬಿತ್ತನೆ ಮಾಡಲು ಯೇಸುಸ್ವಾಮಿ ನಮಗೆ ಕರೆ ನೀಡ್ತಾರೆ. ಆಗ ಖಂಡಿತ ಶಾಂತಿ, ಸಮಾಧಾನ, ಸತ್ಸಂಬಂಧವೆಂಬ ಫಲವನ್ನು ನಾವು ಕೊಯ್ಯುತ್ತೇವೆ. ಒಂದು ವೇಳೆ ನಮ್ಮ ಹೃದಯದಲ್ಲಿ ನಾವು ಪಾಪವನ್ನು ಬಿತ್ತನೆ ಮಾಡಿದರೆ ನಾವು ಅಂತಿಮವಾಗಿ ಮರಣವನ್ನು ಕಾಣ್ತೇವೆ. ನಿನ್ನ ಹೃದಯವನ್ನು ಕಾಪಾಡಿಕೋ ಜಾಗರೂಕತೆಯಿಂದ, ಏಕೆಂದರೆ ಜೀವಧಾರೆ ಹೊರಡುವುದು ಆದ್ದರಿಂದ ನಾವು ನಿಜವಾಗಿಯೂ ನಮ್ಮ ಹೃದಯದ ವಿಷಯದಲ್ಲಿ ಏನು ಬಿತ್ತನೆ ಮಾಡ್ತಾ ಇದ್ದೇವೋ, ಏನನ್ನು ಎನ್ಕರೇಜ್ ಮಾಡ್ತಾ ಇದ್ದೇವೋ ಆ ವಿಷಯದಲ್ಲಿ ನಾವು ನಿಜವಾಗಿ ಜಾಗರೂಕತರಾಗಬೇಕು. ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ದಾವೀದ ಅರಸನು ತನ್ನ ಕಾರ್ಯದ ವಿಷಯದಲ್ಲಿ ನಿರ್ಲಕ್ಷ್ಯನಾದ. ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಆತ ಜೆರೂಸಲೇಮಿನಲ್ಲೇ ಮನೆಯಲ್ಲೇ ಇದ್ದ. ಆತನ ಸಣ್ಣ ನಿರ್ಲಕ್ಷ್ಯ ಆತನನ್ನು ಪಾಪಕ್ಕೆ ಗುಲಾಮನನ್ನಾಗಿ ಮಾಡುತ್ತೆ. ಆತ ಬೆತ್ಷೆಬೆ ಜೊತೆ ವ್ಯಭಿಚಾರ ಮಾಡುವಂತೆ ಪ್ರೇರೇಪಿಸುತ್ತೆ. ಉರಿಯನಿಗೆ ಮೋಸ ಮಾಡ್ತಾನೆ. ಆತ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸ್ತಾನೆ ಮತ್ತು ಉರಿಯನ ಹತ್ಯೆಯನ್ನು ಮಾಡ್ತಾನೆ. ಒಂದು ಸಣ್ಣ ಪಾಪ ಹಂತವಾಗಿ ಬೆಳೆದು ಆತನ ಜೀವಿತದಲ್ಲಿ ಮರಣವನ್ನು ತಂದು ಬರುತ್ತೆ. ಆದ್ದರಿಂದ ಪ್ರಿಯರೇ, ನಾವು ಎಚ್ಚೆತ್ತುಕೊಳ್ಬೇಕು. ನಮ್ಮ ಹೃದಯದ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು. ನಮಗೊಂದು ಪಾಪ ತುಂಬಿದ ಸ್ವಭಾವದ ಒಂದು ಶರೀರವಿದೆ. ಆದ್ದರಿಂದ ಸಣ್ಣ ನಿರ್ಲಕ್ಷ್ಯ ಕೂಡ ದೊಡ್ಡ ಆಸಕ್ತಿಯಾಗಿ ನಮ್ಮಲ್ಲಿ ಮರಣವನ್ನು ತರುವ ಸಾಧ್ಯತೆ ಇರುವುದರಿಂದ ನಮ್ಮ ಹೃದಯವನ್ನು ನಾವಿಂದು ಕಾಪಾಡಿಕೊಳ್ಬೇಕು. ಪ್ರಿಯರೇ, ಯೇಸುಸ್ವಾಮಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲು ಪಾಪವನ್ನೇ ಅರಿಯದ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಪಾಪ ಸ್ವರೂಪಿಯಾದರು. ಅವರು ನಮ್ಮ ದೌರ್ಬಲ್ಯದಲ್ಲಿ ನಮಗೆ ಸದಾ ನೆರವು ನೀಡುವವರಾಗಿದ್ದಾರೆ ಮತ್ತು ನಮಗೆ ಬೇಕಾದ ಸಮಯೋಚಿತ ಸಹಾಯ, ಅವರ ಅನುಗ್ರಹ ಮತ್ತು ಕರುಣೆಯನ್ನು ಸವಿಯಲು ನಾವು ಇಂದು ಧೈರ್ಯದಿಂದ ಅವರ ಬಳಿಗೆ ಸಾಗೋಣ. ನಾವು ಪಾಪ ಮುಕ್ತರಾಗಿ, ಪಾಪವನ್ನು ದ್ವೇಷಿಸುತ್ತಾ, ಪಾಪ ನಮ್ಮಲ್ಲಿ ಬೇರೂರದಂತೆ ಅದನ್ನು ನಾಶ ಮಾಡಲು ಯೇಸು ಕ್ರಿಸ್ತರ ಬಳಿಗೆ ಯಾವಾಗಲೂ ಧಾವಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.